Good morning. Good morning. How are you? Fine. Very good. Today we are going to have a very beautiful poem. Very beautiful poem written by an Indian poet. Okay. His name is Ruskin Bond. Ruskin Bond. Okay. Before that, ನಮ್ಮ ಮನೆಯಲ್ಲಿ ಒಂದು ತುಂಬು ಕುಟುಂಬ ಇರ್ತದೆ. ಆ ಕುಟುಂಬದಲ್ಲಿ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇರ್ತಾರಲ್ವ. ಹಾಗೆ ನಮ್ಮ ಮನೇಲಿ ತುಂಬ ಪ್ರೀತಿಯವರು ಯಾರು ನಮಗೆ ತುಂಬ ಇಷ್ಟದವರು ಯೂಶ್ವಲ್ ಆಗಿ ಎಲ್ಲರ ಮನೆಯಲ್ಲಿ ಯಾರು ಅಜ್ಜ, ಅಜ್ಜಿ. ಯಾಕೆ ಹೇಳಿ? ಅವರು ಹೊಡೆಯಲ್ಲ, ಅವ್ರು ನಮ್ಮನ್ನು ಹೊಡೆಯಲ್ಲ. ಅಪ್ಪ ಅಮ್ಮ ಹೊಡ್ಲಿಕ್ಕೆ ಬಂದರೂ ನಮ್ಮನ್ನು ತಡೀತಾರೆ, ನಮ್ಮನ್ನು ಸೇವ್ ಮಾಡ್ತಾರೆ. ಅವರ ಪಾಲಿನ ತಿಂಡಿಯನ್ನು ನಮಗೆ ಕೊಡ್ತಾರೆ, ಮುಚ್ಚಿಟ್ಟು ಕೊಡ್ತಾರೆ. ನಮಗೇನಾದರೂ ಅರ್ಜೆಂಟ್ ಬೇಕು ಅಂದರೆ ನಾವು ಅಜ್ಜ ಅಜ್ಜಿಯ ಮೂಲಕ ಅಪ್ಲಿಕೇಶನ್ ಹಾಕಿಸ್ತೇವೆ ಅಪ್ಪ ಅಮ್ಮನ ಹತ್ರ. ತಕ್ಷಣ ಅಪ್ಪನಿಗೆ ಅಜ್ಜಿ ಹೇಳಿದ ತಕ್ಷಣ, ಅಜ್ಜಿ ಹೇಳಿದ ತಕ್ಷಣ ಕೆಲಸ ನಮ್ದು ಆಗ್ತದೆ ಅಲ್ವಾ. ಒಂದು ರೀತಿ ನಾವು ಇನ್ಫ್ಲುಯೆನ್ಸ್ ಮಾಡ್ತೇವೆ ಅವರಿಗೆ, ಪ್ರಭಾವ ಮಾಡ್ತೇವೆ ಅವರಿಗೆ, ಪೂಸಿ ಹೊಡಿತೇವೆ, ಪಾಕೆಟ್ ಮಾಡ್ತೇವೆ. ಕೆಲವೊಮ್ಮೆ ಈ ಅಜ್ಜ ಅಜ್ಜಿಗಳು ಕೂಡ ಸಣ್ಣ ಮಕ್ಕಳ ಥರ ಮಾಡ್ತಾರೆ ಅಲ್ವಾ. ಗೊತ್ತಾ ನಿಮಗೆ? ನಿಮ್ಮಲ್ಲಿ ಏನಾದರೂ ಗೊತ್ತಾ? ಆಗಿದೆಯಾ? ನಗಾಡ್ತಾ ಇದೆಯಲ್ಲ, ಆಗಿದೆಯಾ? ಹೌದಾ? ಏನು ಮಾಡ್ತಾರೆ? ಮಕ್ಕಳ ಥರ ಮಾಡ್ತಾರೆ. ಕರೆಕ್ಟ್, ಮಕ್ಕಳ ಥರ ಮಾಡ್ತಾರೆ ಅವರು. ಹೇಳಿದ ಮಾತೇ ಕೇಳೋದಿಲ್ಲ. ಹೇಗೆ ಸಣ್ಣ ಮಕ್ಕಳು ಹಠ ಮಾಡ್ತಾರೋ ಹಾಗೆ ಈ ಅಜ್ಜ ಅಜ್ಜಿಯರು ಕೂಡ ಹಠ ಮಾಡ್ತಾರೆ. ಕೇಳೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಅವ್ರು ಹೇಳಿದ್ದೇ ಆಗಬೇಕು. ಕರೆಕ್ಟ್ ಅಲ್ಲ? ಎಸ್. ಹಾಗೇನೆ ಇಲ್ಲಿ ಕೂಡ ಕೆಲವು ಘಟನೆಗಳನ್ನು ಕವಿ ಕೇಳ್ತಾ ಇದ್ದಾರೆ. ಪೇಜ್ ನೋಡಿ, ಪೇಜ್ ನಂಬರ್ 18, ಪೋಯಟ್ರಿ, ಕಾವ್ಯಭಾಗ, ಕವನ. ಬಿಫೋರ್ ಯು ರೀಡ್, ಒಂದು ಸಣ್ಣ ಆ್ಯಕ್ಟಿವಿಟಿ ನಮ್ಗಳಿಗೆ, ಅಂದರೆ ನಿಮ್ಗಳಿಗೆ. ಯು ಮೈಟ್ ಹ್ಯಾವ್ ನೋಟಿಸ್ಡ್ ಸಮ್ ಚೈಲ್ಡಿಶ್ ಹ್ಯಾಬಿಟ್ಸ್ and desires in your grandmother. ಹೌದಾ? ಏನಾಗದ್ರ ಅರ್ಥ? ಯು ಮೈಟ್ ಹ್ಯಾವ್ ನೋಟಿಸ್ಡ್, ಗಮನಿಸಿರ್ಬೋದು ನೀವೆಲ್ಲ. ಸಮ್ ಚೈಲ್ಡಿಶ್, ಬಾಲಿಶ, ಮಕ್ಕಳಾಟಿಗೆ. ಆ್ಯಂಡ್ ಡಿಸೈರ್ಸ್, ಕೆಲವು ಆಸೆಗಳು, ಅವರ ಆಶೆಗಳು. ಅಜ್ಜ ಅಜ್ಜಿಗಳು ಕೆಲವರು ಅಲ್ವಾ. ಎಕ್ಸಾಂಪಲ್ಸ್ ಆರ್ ಗಿವನ್ ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ, ಟೆಕ್ಸ್ಟಲ್ಲಿ ಕಾಣ್ತಾ ಇದೆ. ಕೆನ್ ಯು ಥಿಂಕ್ ಆಫ್ ಸಮ್ ಮೋರ್? ಇನ್ನೂ ಕೆಲವೇನಾದರೂ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಗಳು ಮಾಡ್ತಾ ಇದ್ದರೆ ಹೇಳಬೇಕು. ಮೇಕ್ ಎ ಲೀಸ್ಟ್ ಆಫ್ ದೆಮ್. ನಿಮ್ಗೊಂದು ಸಣ್ಣ ಆ್ಯಕ್ಟಿವಿಟಿ, ಈಗ ಬೆಂಚ್ ವೈಸ್ ಒಂದೊಂದು ಆ್ಯಕ್ಟಿವಿಟಿ ನೋಡಿ, ಆಯಿತಾ? ಫಸ್ಟ್ ಇದನ್ನು ನೋಡೋಣ, ಅದರೊಟ್ಟಿಗೆ ನೀವು ಕೂಡ ಯೋಚನೆ ಮಾಡಿ. ನಿಮ್ಮ ಮನೇಲಿ ಅಜ್ಜ ಅಜ್ಜಿ ಅಥವಾ ಪಕ್ಕದ ಮನೆಯಲ್ಲಿ ಬೇರೆ ಯಾರಾದರೂ ಸಂಬಂಧಿಕರಲ್ಲಿ ನೋಡಿದ್ದು ಕೇಳಿದ್ದು ಇದ್ದರೆ ನಂಗೆ ನೀವು ಶೇರ್ ಮಾಡಬೇಕೀಗ, ಇಲ್ಲ ಬರಿಬೇಕಿಲ್ಲ, ಆಯಿತಾ? ಸರಿ. ಪ್ಲೇಯಿಂಗ್ ವಿತ್ ಮಾರ್ಬಲ್ಸ್. ಒಂದನೇದು ಪ್ಲೇಯಿಂಗ್ ವಿತ್ ದ ಮಾರ್ಬಲ್ಸ್. ಮಾರ್ಬಲ್ಸ್ ಇದು ಮಾರ್ಬಲಾ? ಚಾಕ್ ಪೀಸ್. ಮಾರ್ಬಲ್ಸ್ ನೋಡಿದ್ರೆ ಸಣ್ಣ ಗೋಲಿ. ಎಸ್, ಗೋಲಿ ನಾವು ಆಡ್ತೇವಲ್ಲ, ಗೋಲಿ ಹೀಗೆ ಮಾಡಿ ಹೀಗೆ ಹೊಡಿತೇವೆ, ಇಲ್ಲ ಹೀಗೆ ಆಡ್ತೇವೆ, ಇಲ್ಲ ಹೀಗೆ ಎಲ್ಲ ಮಾಡ್ತೇವಲ್ಲ, ನೋಡಿದ್ರಿ ನೀವು ಗೋಲಿ ಆಡೋದು. ಯಾರು ಗೋಲಿ ಆಡೋದು? ನಾವಲ್ಲ, ಅಜ್ಜ ಅಜ್ಜಿ ಇವರು. ನೆಕ್ಸ್ಟ್ ಫ್ಲೈಯಿಂಗ್ ಕೈಟ್ಸ್. ಏನು ಕೈಟ್ಸ್ ಅಂದರೆ ಏನು? ಗಾಳಿಪಟ. ಕರೆಕ್ಟ್, ಗಾಳಿಪಟ. ರೈಡಿಂಗ್ ಎ ಬೈಕ್. ಬೈಕ್ ಓಡಿಸೋದು ಯಾರು? ಅಜ್ಜಂದಿರು. ನೋಡಿರ್ಬೇಕು ನೀವು, ಬುಲೆಟ್ ಎಲ್ಲ ಓಡಿಸೋದು ನೋಡಿರ್ಬೇಕು ನೀವು ಅಲ್ವಾ. ಎಸ್. ಹಾಗೆ ಏನಾದ್ರುಂಟಾ ಎಂತ? ನಿಮ್ಮ ಅಜ್ಜಿ ಏನಾದರೂ ಡ್ಯಾನ್ಸ್ ಮಾಡ್ತಾರಾ?
ಏನಾದರೂ ಒಂದು ಒಳ್ಳೆ DJ ಹಾಕಿದರೆ, ಒಂದು ಒಳ್ಳೆ ಹಾಡು ಬಂತು ಅಂತ ಹೇಳಿದರೆ ಹಾಡು ಹೇಳ್ತಾರಾ? ಡ್ಯಾನ್ಸ್ ಮಾಡ್ತಾರಾ? ಏನಾದರೂ ಭರತನಾಟ್ಯ ಮಾಡ್ತಾರಾ? ಡಿಸ್ಕೋ ಡ್ಯಾನ್ಸ್ ಮಾಡ್ತಾರಾ? ಬ್ರೇಕ್ ಡ್ಯಾನ್ಸ್ ಮಾಡ್ತಾರಲ್ಲ ಟಿ ವಿಲಿ ನೋಡಬೇಕಾದ್ರೆ? ಎಸ್, ಡ್ಯಾನ್ಸ್ ಮಾಡುವಂಥದ್ದು, ಹಾಡು ಹೇಳುವಂಥದ್ದು, ಇಲ್ಲ ಸೈಕಲ್ ಹೊಡೆಯುವಂಥದ್ದು, ಇವೆಲ್ಲವೂ ಕೂಡ ಕೆಲವು ಬಾಲಿಶ ಚೈಲ್ಡಿಶ್ ಆ್ಯಕ್ಟಿವಿಟೀಸ್ಗಳು ಮಾಡ್ತಾರಲ್ವ. ಹಾಗೆಯೇ ನಮ್ಮ ಈಗ ಮಾತಾಡಲಿಕ್ಕೆ ಹೊರಟಂತಹ ಒಂದು ಕವನ, ಅದೊಂದು ಬಹಳ ಒಂದು ಹಾಸ್ಯ ಇಟ್ ಈಸ್ ಹ್ಯೂಮರಸ್. ಇಟ್ಸ್ ಎ ಹ್ಯೂಮರಸ್ poem. It's a humorous poem written by Indian poet. Now he resides in USA, Missouri. His name is Ruskin Bond. When he was 17 years old, see page number 22, ಕಾವ್ಯ ಪರಿಚಯ, ವ್ಯಕ್ತಿ ಪರಿಚಯವನ್ನು ಕೊಟ್ಟಿದ್ದಾರೆ. ರಸ್ಕಿನ್ ಬಾಂಡ್, born in Kasauli. Kasauli means it's in HP, means ಹಿಮಾಚಲ ಪ್ರದೇಶ್, ನಮ್ಮ ದೇಶದ ಉತ್ತರ ಭಾಗದಲ್ಲಿರುವಂಥ ರಾಜ್ಯ ಹಿಮಾಚಲ ಪ್ರದೇಶ್. ಭಾಳ ತಂಪು, ಹಿಲ್ ಸ್ಟೇಷನ್ಸ್ಗಳು, ವಿಶ್ರಾಂತಿ ಧಾಮಗಳಲ್ಲಿರುವಂತಹ ಸ್ಥಳ. ರಸ್ಕಿನ್ ಬಾಂಡ್ in 1934 now live in Missouri, it's in USA. He wrote his first novel, ಕಾದಂಬರಿ. ಏನದು? ದ ರೂಮ್ ಆನ್ ದ ರೂಫ್. ಭಾಳ ಚೆನ್ನಾಗಿದೆ ನೋಡಿ. ಚಾವಣಿ ಮೇಲೊಂದು ಮನೆ ಅಂತ. ಚಾವಣಿ ಮೇಲೊಂದು ಮನೆ, ಚಾವಣಿ ರೂಫ್, ಇದು ರೂಫ್ ಅಲ್ವಾ? ಚಾವಣಿ ಮೇಲೊಂದು ಮನೆ ಎಂಬ ದ ರೂಮ್ ಆನ್ ದ ರೂಫ್. ವೆನ್ ಹಿ ವಾಸ್ 17 years, ಹೆಚ್ಚು ಕಮ್ಮಿ PUC ಪ್ರಾಯ. ಅವಾಗಲೇ ಈ ಪದ್ಯ ಕವನ ಸಂಕಲನವನ್ನು ಬರೆದಿದ್ರು ಅವರು. ದ ರೂಮ್ ಆನ್ ದ ರೂಫ್, ರೂಮ್ ಆನ್ ದ ರೂಫ್, ಚಾವಣಿ ಮೇಲೆ ಮನೆ. ವೆನ್ ಹಿ ವಾಸ್ 17 ಆ್ಯಂಡ್ ಹಿ ಹ್ಯಾಸ್ ರಿಟನ್ ಮೋರ್ ದೆನ್ 30 ಬುಕ್ಸ್ ಫಾರ್ ಚಿಲ್ಡ್ರನ್. ಮಕ್ಕಳಿಗೋಸ್ಕರ ಸಣ್ಣ ಸಣ್ಣ ಮಕ್ಕಳ ಕಥೆಗಳನ್ನು, ಮಕ್ಕಳ ಸ್ಟೋರಿಗಳನ್ನು ಬರೆದಿದ್ದಾರೆ. 30ಕ್ಕೂ ಹೆಚ್ಚು. ಇನ್ನೂ ಕೆಲವು ಅವರಿಗೆ ಸಂಬಂಧಪಟ್ಟಂತಹ ಕೆಲವು ನಾವೆಲ್ಗಳಿದ್ದಾವೆ. ಒಂದು ನಾನು ನಿಮಗೆ ಹೇಳಿದೆ, ದ ರೂಮ್ ಆನ್ ದ ರೂಫ್ ಅಂತ. ಇನ್ನೊಂದು ಸ್ಮಾಲ್ ಟೌನ್ ಬಿಗ್ ಶ್ರೈನ್ಸ್. ಸ್ಮಾಲ್ ಟೌನ್ ಬಿಗ್ ಸ್ಟೋರೀಸ್. ಬಿಗ್, ಸ್ಮಾಲ್ ಟೌನ್, ಬಿಗ್ ಸ್ಟೋರೀಸ್. ಇನ್ನೊಂದು ವೈಟ್ ಕ್ಲೌಡ್ಸ್, green mountains. So one I said, the room on the roof, small town, big stories, white clouds, ಬಿಳಿ ಮೋಡಗಳು ಮತ್ತು ಹಸಿರು ಪರ್ವತಗಳು. ಸ್ಮಾಲ್ ಟೌನ್ ಬಿಗ್ ಸ್ಟೋರೀಸ್, ಸಣ್ಣ ನಗರಗಳು ದೊಡ್ಡ ಕಥೆಗಳು. ಹಾಗೆಯೇ ಎ ಸಾಂಗ್ ಆಫ್ ಮೆನಿ ರಿವರ್ಸ್. ದೀಸ್ ಆರ್ ಸಮ್ ಆಫ್ ದಿ famous novels written by Ruskin Bond. The Room on the Roof,
which he had written when he was 17 years old, and these are some of the novels written by Ruskin Bond. Okay, see the speciality of Ruskin Bond. ವಿಶೇಷತೆ ಏನಪ್ಪ? ರಸ್ಕಿನ್ ಬಾಂಡ್ನ ವಿಶೇಷತೆ ಏನು? ಯಾಕೆ ಅವರು ನಮಗೆ ಪ್ರಸಿದ್ಧರು? ಯಾಕೆ ನಾವು ಅವರ ಬಗ್ಗೆ ಇವತ್ತು ಕಲಿತಾ ಇದ್ದೀವಿ? ಯಾಕಂದರೆ ಗ್ರಾಂಡ್ಮಾ ಕ್ಲೈಮ್ಸ್ ಎ ಟ್ರೀ, ನಾವು ಕಲಿಯುವಂತಹ ಇವತ್ತಿನ ಪದ್ಯ ಕವನ. ಗ್ರಾಂಡ್ಮಾ ಕ್ಲೈಮ್ಸ್ ಎ ಟ್ರೀ. ಇಂಟ್ರೆಸ್ಟಿಂಗ್ ಅಲ್ಲ? ಗ್ರಾಂಡ್ಮಾ ಕ್ಲೈಮ್ಸ್ ಎ ಟ್ರೀ shows Bond's great ability to enjoy unusual events and actions. Unusual events and actions. ಅಪರೂಪದ, ಅಸಾಮಾನ್ಯ, ವಿಶೇಷ ಈವೆಂಟ್ಸ್ ಆ್ಯಂಡ್ ಆ್ಯಕ್ಷನ್ಸ್, ಘಟನೆಗಳು. ಓಕೆ, ಏನದು? ಇನ್ ಹಿಸ್ ಆಟೋಬಯೋಗ್ರಫಿ. ನೋಡಿ, ಇಲ್ಲೊಂದು ಶಬ್ದ ಬಂತು ನಿಮಗೆ ಅಲ್ವಾ? ಬಯೋಗ್ರಫಿ ಮತ್ತು ಇಲ್ಲಿ ಕೊಟ್ಟಿರುವಂಥದ್ದೇನು? ಆಟೋಬಯೋಗ್ರಫಿ. ಆಟೋಬಯೋಗ್ರಫಿ ಕನ್ಫ್ಯೂಸ್ ಆಗಬೇಡಿ. ಆಟೋಬಯೋಗ್ರಫಿ ಅಂದರೆ ಆತ್ಮಚರಿತ್ರೆ, ಚರಿತ್ರೆ, ಚರಿತ್ರೆ ಅಥವಾ ಆತ್ಮಕಥನ ಅಂತ ಹೇಳ್ತೇವೆ. ಬಯೋಗ್ರಫಿ ಅಂತ ಹೇಳಿದರೆ ಬೇರೆಯವರ ಬಗ್ಗೆ ಬರೆಯುವಂಥದ್ದು. ಇಲ್ಲಿ ನನ್ನ ಬಗ್ಗೆನೇ ನಾನು ಬರೆದ್ರೆ, ನನ್ನ ಜೀವನದ ಬಗ್ಗೆ, ಅದು ಆಟೋಬಯೋಗ್ರಫಿ. ಇಲ್ಲಿದೆ, ಟೆಕ್ಸ್ಟಲ್ಲಿದೆ ಸ್ಪೆಲ್ಲಿಂಗ್, ನಾನು ಅದಕ್ಕೆ ಬರಲಿಲ್ಲ. ಬಯೋಗ್ರಫಿ ಅಂದರೆ ಬೇರೆಯವರ ಜೀವನದ ಬಗ್ಗೆ ಬರೆದ್ರೆ ಅದಕ್ಕೆ ನಾವು ಬಯೋಗ್ರಫಿ ಅಂತ ಹೇಳ್ತೀವಿ. ಸರಿಯಾ? ಇದು ಸ್ಪಷ್ಟ ಆಗಿದೆ. ಇನ್ ಇಸ್ ಆಟೋಬಯೋಗ್ರಫಿ ಸೀನ್ಸ್ ಫ್ರಾಮ್ ಎ ರೈಟರ್ಸ್ ಲೈಫ್. ಸೀನ್ಸ್ ಫ್ರಾಮ್ ಎ ರೈಟರ್ಸ್ ಲೈಫ್, ಇದು ಆಟೋಬಯೋಗ್ರಫಿಯ ಹೆಸರು. ಗೊತ್ತಾಯ್ತಲ್ಲ? ಗಾಂಧೀಜಿ ಬರೆದಿದ್ದಾರೆ ಸತ್ಯಾನ್ವೇಷಣೆ ಅಂತ, ಎಕ್ಸ್ಪೆರಿಮೆಂಟ್ ವಿತ್ ದ ಟ್ರುತ್ ಅಂತ. ಹಾಗೆ ಬಾಂಡ್ ಟಾಕ್ಸ್ ಅಬೌಟ್ ಕಲ್ಕತ್ತಾ ಗ್ರ್ಯಾನಿ. ಕಲ್ಕತ್ತಾ ಪಶ್ಚಿಮ ಬಂಗಾಳ ಅಲ್ವಾ, ಅಲ್ಲಿ ರಾಜಧಾನಿ. ಕಲ್ಕತ್ತಾ ಗ್ರ್ಯಾನಿ, ಗ್ರ್ಯಾನಿ ಅಂದರೆ ಗ್ರಾಂಡ್ ಮಾ, ಅಜ್ಜಿ. ಕಲ್ಕತ್ತಾ ಗ್ರ್ಯಾನಿ ಆ್ಯಸ್ ಎ ಸ್ಟ್ರೇಂಜ್ ಪರ್ಸನ್ ಹೂ ಸ್ಯಾಟ್ ಎಲೋನ್ ಇನ್ ದ ಈವ್ನಿಂಗ್ಸ್ ಪ್ಲೇಯಿಂಗ್ ಪೇಷನ್ಸ್ ಎ ಕಾರ್ಡ್ ಗೇಮ್. ಇಲ್ಲಿ ವಿಶೇಷ ಏನು ಗೊತ್ತಾ? ಇಷ್ಟೊತ್ತು ನಮ್ಮಜ್ಜಿ ನಿಮ್ಮಜ್ಜಿ ಬಗ್ಗೆ ಎಲ್ಲ ಮಾತಾಡಿದೆವು. ಈಗ ನಾವು ಮಾತಾಡ್ತಿರೋದು ಕವನ ರಸ್ಕಿನ್ ಬಾಂಡ್ನ ಅಜ್ಜಿ ಕಲ್ಕತ್ತಾದಲ್ಲಿ ಒಬ್ಬಳೇ ಕೂತ್ಕೊಂಡು ಕಾರ್ಡ್ ಇದೆಲ್ಲ, ಕಾರ್ಡ್ ಇಸ್ಪೀಟ್ ಗೇಮ್, ಅದನ್ನು ಆಡ್ತಿದ್ಲಂತೆ. ಅದರ ಹೆಸರು ಪೇಷನ್ಸ್ ಅಂತ. ಗೊತ್ತಾಯ್ತಾ? ಸರಿ, ಹಾಗಾದರೆ ಇಲ್ಲಿ ನಾವು ಗಮನಿಸಿದೆವು ರಸ್ಕಿನ್ ಬಾಂಡ್ ಎಂಬವರು ಈ ಕವನವನ್ನು ಬರೆದಿದ್ದಾರೆ. ಇದೊಂದು ಹಾಸ್ಯ ಕವನ. ಇಂಗ್ಲೀಷಲ್ಲಿ ನಾವು ಹ್ಯೂಮರಸ್ ಅಂತ ಹೇಳ್ತೇವೆ. ಹ್ಯೂಮರ್, ಹಾಸ್ಯ ಚಟಾಕಿ. ನಿಮಗೆ ಗೊತ್ತಿರಬೇಕು, ಅಕ್ಬರ್ನ ಆಸ್ಥಾನದಲ್ಲಿ ಬೀರಬಲ್ಲ ಇದ್ದ. ಹಾಗೆಯೇ ದೇವರಾಯನ ಆಸ್ಥಾನದಲ್ಲಿ ಯಾರಿದ್ರು? ತೆನಲಿ ರಾಮಕೃಷ್ಣ. ಧಾರಾವಾಹಿ ಬರ್ತಾ ಉಂಟಲ್ಲ, ಭಾಳ ಜಾಣ. ಅದು ಹ್ಯೂಮರಸ್, ಹಾಸ್ಯ ಚಟಾಕಿ. ಅದರಲ್ಲಿ ವಿಶೇಷವಾಗಿ ಅಜ್ಜಿಯ ಬಗ್ಗೆ ಇದನ್ನು ಬರೆದಿದ್ದಾರೆ. ಆ ಕವನದ ಹೆಸರು, ನಮ್ಮ ಇವತ್ತು ಕಲಿತಿರುವಂಥ ಕವನದ ಹೆಸರು ನೋಯ್ತಾ? ನಿಮಗೆ ಒಂದು ಸೂಚನೆ, ಪರೀಕ್ಷಾ ದೃಷ್ಟಿಯಿಂದ ನಾನು ಸ್ವಲ್ಪ ಇದನ್ನು ಹೇಳುವುದಾದರೆ, ನಿಮಗೆ ಈ ಪಾಠದಿಂದ ಒಂದು ಸಮ್ಮರಿ ಬರುತ್ತೆ, ಸಾರಾಂಶ ಬರುತ್ತೆ. 4 ಅಂಕ ಇದೆ. ಮೊನ್ನೆ ಹೇಳಿದಂತಹ ಕ್ವಾಲಿಟಿ ಆಫ್ ಮರ್ಸಿ, ಅದು 4 ಅಂಕ ಕಂಠಪಾಠ ಬರೀಲಿಕ್ಕಿದೆ. ಸರಿಯಾ? ಲ್ಯಾಂಗ್ವೇಜ್ ಫಂಕ್ಷನ್ 1 ಅಂಕ ಇದೆ. ಹೋಮೋಫೋನ್ 1 ಅಂಕ ಇದೆ. ಜಂಬಲ್ ವರ್ಡ್ 1 ಅಂಕ ಇದೆ. ಪರೀಕ್ಷಾ ದೃಷ್ಟಿಯನ್ನು ಇಟ್ಕೊಂಡು 2 ಕೆಲಸಗಳನ್ನು ಇಲ್ಲಿ ನಾನು ಮಾಡ್ತಿದ್ದೀನಿ ನಿಮಗೆ. ಹಾಗಾಗಿ ನಾನೇನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ದಯವಿಟ್ಟು ಗಮನ ಕೊಡೋಣ. 4 ಅಂಕ ನಿಮ್ಮ ಜೋಬಿಗೆ ಬೇಕಾ? 80ರಲ್ಲಿ 28 ಮಾರ್ಕ್ಸ್ ಬಂದರೆ ಪಾಸಾ?
ಅಷ್ಟೇ ಸಾಕಾಗೋದಿಲ್ಲ ನಿಮಗೆ. ಪಾಸಿಂಗ್ ಮಾರ್ಕ್ಸ್ ನೀವು ಮಾಡ್ಬೋದು, ಅದರೊಟ್ಟಿಗೆ ಒಳ್ಳೆ ಅಂಕ ಪಡಿಬೇಕು, ಒಳ್ಳೆ ಮಾತಾಡಲಿಕ್ಕೂ ಬರಬೇಕು, ರೀಡಿಂಗ್ ಮತ್ತು ರೈಟಿಂಗ್ ಸ್ಪೀಕಿಂಗ್ ಕೂಡ ಆಗಬೇಕು. ಸೊ ದ್ಯಾಟ್ಸ್ ವೈ ಯು ಪ್ಲೀಸ್ ಕಾನ್ಸಂಟ್ರೇಟ್ ಹೌ ಐ ಆಮ್ ಗೋಯಿಂಗ್ ಟು ರೀಡ್ ವಾಟ್ ಎವರ್ ಐ ರೈಟ್ ಹಿಯರ್, ಪ್ಲೀಸ್ ರೈಟ್ ಡೌನ್ ಆ್ಯಂಡ್ ನೋಟ್ ಡೌನ್. ಓದ್ಕೊಳ್ಳಿ, ಮನೆಗೆ ಓದ್ಕೊಳ್ಳಿ. See, page 18. Now, here is a poem as the very title suggests. What is the title? Grandma, G-R-A-N-D, Grandma climbs a tree, T-R-E-E, written by, Ruskin Bond. Just now we had discussed about the poet. ಕವಿ ಪರಿಚಯ ನಾವು ಓದಿದ್ದೇವೆ. ಈ ಒಂದು ಕವನದಲ್ಲಿ ದ ಟೈಟಲ್ ಓನ್ಲಿ ಸಜೆಸ್ಟ್, ಟೈಟಲ್ ಅಂದರೆ ಶೀರ್ಷಿಕೆ, ಕವನದ ಹೆಸರು, ಅಬೌಟ್ ಎ ಗ್ರೋನ್ ಅಪ್ ವುಮನ್, ಎ ಗ್ರೋನ್ ಅಪ್ ಅಂದರೆ ಏನರ್ಥ? ಗ್ರೋನ್ ಅಂದರೆ ಪ್ರಾಯ. ಎಂಥ ಪ್ರಾಯ? ಸ್ವಲ್ಪ ಪ್ರಬುದ್ಧ ಅಥವಾ ಏಜ್ಡ್ ಅಥವಾ ಓಲ್ಡ್ ಅಲ್ವಾ? ಅಜ್ಜಿ ಬಗ್ಗೆ ಮಾತಾಡೋದಲ್ಲ. ಎಸ್, ಗ್ರೋನ್ ಅಪ್ ಉಮನ್ ನೋಡಿ, ಉಮನ್. ಸೊ ನಿಮ್ಮ ಮ್ಯಾನ್, ಅದರ ಅಪೋಸಿಟ್ ವುಮನ್, ಮ್ಯಾನ್ ಅದರ ಬಹುವಚನ ಮೆನ್, ಹಾಗೇನೆ ವುಮನ್ WOMAN ವಿಮೆನ್. ಬದಲಾವಣೆ ಸುಲಭ ಇದೆ ನೋಡಿ. ಮ್ಯಾನ್ ಇದ್ದು ಅಪೋಸಿಟ್ ವುಮನ್, ಸರಿನಾ? ಹಾಗೇನೆ ಮ್ಯಾನ್ ಇದರ ಕೇವಲ ಬದಲಾವಣೆ ಇಷ್ಟೇ, ಮ್ಯಾನ್ ಇದ್ದು ಪ್ಲೂರಲ್, ಎ ಜಾಗದಲ್ಲಿ ಇ ಹಾಕಲಿಕ್ಕೆ. ಹಾಗೆಯೇ ಇಲ್ಲಿ ವುಮನ್ ಸೇಮ್, ಎ ಜಾಗದಲ್ಲಿ ಇ ಹಾಕಲಿಕ್ಕೆ. ವಿಮೆನ್ ಬಹುವಚನ, ಮ್ಯಾನ್ ವುಮನ್, ಮ್ಯಾನ್ ಮೆನ್, ವುಮನ್ ವಿಮೆನ್. ಓಕೆ. Unusual woman continuing childish habits and desires. Childish habits, ಬಾಲಿಶತನ. Listen to the poem. Okay, the poet, just sing. Ruskin Bond, Grandma climbs a tree. Now page 19, please open next page, page 19. Read the poem. All of you please look at the textbook. I am going to read the poem. My grandmother was a genius. You would like to know why? Because she could climb trees, spreading or high. She would be up there, branches in a trice, and mind you, when last she climbed a tree, she was 62. Ever since childhood, she would had this gift for being happier in a tree than a lift. And though as years went by, she would be told that climbing trees should stop when one grew old, and that growing old should be gone about gracefully. She would laugh and say, well, I will grow disgracefully, I can do it better. And we had to agree, for in all the garden there wasn't a tree she hadn't been up at one time or another, having learned to climb from a loving brother when she was 6. But it was feared by all that one day she would have a terrible fall. The outcome was different. While we were in town, she climbed a tree and couldn't come down. After the rescue, the doctor took Granny's temperature and said, I strongly recommend a quiet week in bed. We sighed with relief and tucked her up well. Poor Granny. For her,
it was like a brief season in hell, confined to her bedroom, while every breeze whispered of summer and dancing leaves. But she had held her peace till she felt stronger. Then she sat up and said, I will lie here no longer. And she called for my father and told him undaunted that a house in a treetop was what she now wanted. My dad know his duties. He said, that's all right. You will have you want, dear. I will start work tonight. With my expert assistance, he soon finished the core, made her tree house with the windows and a door. So Granny moved up, and now every day I climb to her room with the glasses and tray. She sits there in state and drinks sherry with me, upholding her right to reside in a tree. Reside in a tree. Around you got 6 stanzas. A poem has got 36 lines. Poem has got 36 lines. So, one thing we came to know in our introduction, that it is about a grandma. She is the heroine of the poem. She is the main character here. So, we are talking about grandma, her some unusual activities. ಇಲ್ಲಿ ನಾವು ಈ ಕವನದ ಹೀರೋಯಿನ್ ಯಾರಪ್ಪ ಅಂದರೆ ಈ ಒಂದು ಅಜ್ಜಿ. ಯಾರ ಅಜ್ಜಿ? ನಮ್ಮ ಈ ಕವಿಯ ಅಜ್ಜಿ, ರಸ್ಕಿನ್ ಬಾಂಡ್ನ ಗ್ರ್ಯಾಂಡ್ಮಾ. ಏನು ವಿಶೇಷಗಳು, ಏನು ಅವ್ರ ಬಗ್ಗೆ ನಾವು ಕಲಿತಿದ್ದೇವೆ, ಏನು ಅಸಾಮಾನ್ಯ ಘಟನೆಗಳಿವೆ, ಏನು ಅಸಾಮಾನ್ಯವಾಗಿ ಪ್ರತಿಭೆ ಇದೆ ಅವಳಲ್ಲಿ ಎಂಬುದನ್ನು ನಾವು ಈಗ ಪ್ರಥಮ ಚರಣದಲ್ಲಿ, ಫಸ್ಟ್ ಸ್ಟಾನ್ಸಾ, ಅದು ಲೆಸನ್ ಆದರೆ ನಾವು ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ, ಪದ್ಯ ಆದರೆ ನಾವು ಏನು ಹೇಳ್ತೀವಿ? ಸ್ಟಾನ್ಸಾ, ಚರಣಗಳು. ಮೊದಲನೆಯ ಚರಣ. ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್. My grandmother was genius. G-E-N-I-U-S. Talented. Talented. You know meaning talented? Talent. Yes. You are a very good singer. You got a talent. You are a very good football player. You are a very good football player. You dance nicely. You dance Bharatanatyam. It's a talent. Here, in this poem, my grandmother means not my grandmother. This is Ruskin Bond's grandmother was genius. Genius. What is the opposite of genius? Opposite? Idiot. I-D-I-O-T, or we can say stupid. We can say stupidity or stupid. Opposite of genius is, ಏನು ಜೀನಿಯಸ್ ಅಂದರೆ? ಪ್ರತಿಭಾನ್ವಿತೆ, ಅಸಾಧಾರಣ ಪ್ರತಿಭೆಯನ್ನು ಹೊಂದಿರುವಂಥವಳು, ಅಸಾಧಾರಣ ಶಕ್ತಿಯನ್ನು ಹೊಂದಿರುವಂಥವಳು. ಇಲ್ಲಿ ಜೀನಿಯಸ್ ಶಬ್ದದ ವಿರೋಧ ಶಬ್ದ ಇಡಿಯಟ್ ಆರ್ ಸ್ಟುಪಿಡ್, ಮೂರ್ಖ. ಸ್ಪಷ್ಟ ಆಯ್ತಲ್ಲ? ಎಸ್. ಮೈ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್. ಯಾಕೆ ಜೀನಿಯಸ್? ಯಾರ ಗ್ರ್ಯಾಂಡ್ ಮದರ್? ಹೂಸ್ ಗ್ರ್ಯಾಂಡ್ ಮದರ್ ಈಸ್ ಜೀನಿಯಸ್ ಹಿಯರ್? ಗ್ರ್ಯಾಂಡ್ ಮದರ್, ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಜೀನಿಯಸ್. ಯಾಕೆ ಜೀನಿಯಸ್ ಇರ್ಬೋದು? ಆಗ ಅವಳು ಹೇಳಿದ್ದು ಅವರ ಅಜ್ಜಿ ಡ್ಯಾನ್ಸ್ ಮಾಡ್ತಾಳಂತೇಳಿ ಹೇಳಿದ್ದಲ್ಲ ನೀನಾಗಲೇ. ಇವನು ಹೇಳಿದ ನನ್ನ ಅಜ್ಜ ಸೈಕಲ್ ಹೊಡಿತಾರೆ, 75 ವರ್ಷ ಸೈಕಲ್ ಹೊಡ್ಕೊಂಡು ಹೋಗ್ತಾರೆ, ಮಾರ್ಕೆಟ್ಗೆ ಸೈಕಲ್ ಹೊಡ್ಕೊಂಡು ಹೋಗಿ ತರಕಾರಿ ತರ್ತಾರೆ. ಟೈಮ್ ಪಾಸ್, ವಿಶೇಷವಾದ ಒಂದು ಸಾಮರ್ಥ್ಯ. ನೀವು ನೋಡಿರ್ಬೋದು, ಕೆಲವೊಮ್ಮೆ ಒಲಿಂಪಿಕ್ಸ್ ಆಟ ಇದೆ, 50 ವರ್ಷ 70 ವರ್ಷ ನಮ್ಮ ಸ್ಟೇಡಿಯಂಗಳಲ್ಲಿ ಏನು ಮಾಡ್ತಾರೆ, ಕೆಲವರು 50 ವರ್ಷ ಮೇಲಿನ ಹಿರಿಯ ನಾಗರಿಕರು ಅಂತಿರ್ತದೆ, ಅವರಿಗೆ ಸ್ಪೋರ್ಟ್ಸ್ ಇಟ್ಟಿರ್ತಾರೆ.
ಓಡ್ತಾರೆ, ಜಾಗಿಂಗ್, ಸ್ಪೋರ್ಟ್ಸು, ಜಾವ್ಲಿನ್ನು, ಶಾರ್ಟ್ ಪುಟ್ಟು ಎಲ್ಲ ಹೇಳ್ತಾರೆ. ಹಾಗೆ ಇಲ್ಲಿ ಯು ವುಡ್ ಲೈಕ್ ಟು ನೋ ವೈ, ಯು ವುಡ್ ಲೈಕ್ ಟು ನೋ ವೈ, ಯು ವುಡ್ ಲೈಕ್ ಟು ನೋ ವೈ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಇಸ್ ಜೀನಿಯಸ್. ಇಟ್ಸ್ ಕ್ವಶನಿಂಗ್. ನಮಗೊಂದು ಕುತೂಹಲ ಬರ್ತಾ ಇದೆಯಲ್ಲ, ಯಾಕೆ ರಸ್ಕಿನ್ ಬಾಂಡ್ನ ಅಜ್ಜಿ ಪ್ರತಿಭಾನ್ವಿತೆ, ಅಸಾಧಾರಣ ಶಕ್ತಿಯಿದ್ದವಳು, ವಿಶೇಷವಾದ ಸಾಮರ್ಥ್ಯವನ್ನಿದ್ದವಳು, ಟ್ಯಾಲೆಂಟೆಡ್, ಯಾಕೆ? ಕ್ವಶನ್ ಮಾರ್ಕ್. ಬಿಕಾಸ್ ಉತ್ತರ ಕೊಡ್ತಾ ಇದ್ದಾರೆ ಕವಿ ನಮಗೆ, ಶಿ ಕುಡ್ ನೆನ್ಪಿಟ್ಕೊಳ್ಳಿ, ಶಿ ಕುಡ್ ಕ್ಲೈಂಬ್ ಟ್ರೀಸ್. ಸಣ್ಣ ಕ್ಲೂ ಸಿಕ್ಕಿರ್ಬೋದು ನಿಮಗೆ ಅಲ್ಲಿ. ಪೇಜ್ 18 ಒಂದು ದೊಡ್ಡ ಮರವನ್ನು ಕೊಟ್ಟಿದ್ದಾರೆ. ಮರ ಅಲ್ವಾ? ಕೊಟ್ಟಿದ್ದಾರಲ್ಲ, ಗಮನಿಸ್ತೀರಿ? ನೋಡಿದ್ರಲ್ಲ? ಸರಿ, ನೋಡೋಣ ಮುಂದೆ. ಅದಕ್ಕೆ ಏನಾದ್ರು ಸಹ ಸಂಬಂಧ ಇದೆಯಾ, ಏನಾದ್ರು ರಿಲೇಷನ್ ಇದೆಯಾ? ಇಸ್ ದೇರ್ ಎನಿ ರಿಲೇಷನ್ ಬಿಟ್ವೀನ್ ದ ಟ್ರೀ? ಎಸ್, ದೆರ್ ಈಸ್ ರಿಲೇಷನ್, ಬಿಕಾಸ್ ಗ್ರಾಂಡ್ಮಾ ಕ್ಲೈಮ್ಸ್ ಎ ಟ್ರೀ. ಹೂಸ್ ಗ್ರಾಂಡ್ಮಾ? Ruskin Bond's grandma. That's why she is genius. Why she is genius? You wanted to know? Because she used to climb tree. ಅಥವಾ climb trees. She used to climb trees. Because she could climb trees. ಹತ್ತುವಳು. Could climb. Can ಇದು past tense? Could climb trees, not tree, not a tree. Trees is a singular. Trees, ಮರಗಳು. It means Ruskin Bond's grandmother, she was genius. You wanted to know why? Because she could climb any kind of trees. ಅರ್ಥ ಆಯ್ತು? she would, see there, she would, short form, she would be up their branches in a trice. And mind you, ಯೋಚನೆ ಮಾಡು. What do you mean by that? You can see the picture over there, right? You can see the picture of a tree. I don't know which tree. It looks like a big tree. She would up hattudu branches. It is my tree. How it looks nice, right? It's a tree. Branches, ಟೊಂಗೆಗಳು, ರೆಂಬೆಗಳು. ರೆಂಬೆ ನೋಡಿದ್ರಲ್ಲ ಮರಗಿಡಗಳಿಗೆ ಟೊಂಗೆ ಇರ್ತದಲ್ಲ, ಹೀಗೆ ಕವಲು ಹೊಡ್ಕೊಂಡು ಹೀಗೆ ಹೋಗಿರ್ತದೆ. ನಾವು ಹತ್ತೇವೆ ಹೀಗೆ ಸಹಾಯದಿಂದ, ಅಲ್ವಾ? ಎಸ್, ಶಿ ವುಡ್ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಸ್. ವಾಟ್ ಯು ಮೀನ್ ಬೈ ಟ್ರೈಸ್? ವೆರಿ ಫಾಸ್ಟ್, ಕ್ವಿಕ್ಲಿ, ವೇಗವಾಗಿ, ಫಾಸ್ಟ್ ಆಗಿ. ಶಿ ವುಡ್ ಕ್ಲೈಮ್ ದ ಟ್ರೀ ಆ್ಯಂಡ್ ಮೈಂಡ್ ಯು, ನೆನ್ಪಿಟ್ಕೊಳ್ಳಿ ಏನು ವಿಷಯ. ಬಿಕಾಸ್ ಸಿ ಲೈನ್ ನಂಬರ್ 2 ಸೇಸ್, ಬಿಕಾಸ್ ಶಿ ಕುಡ್ ಕ್ಲೈಮ್ ಟ್ರೀಸ್ ಸ್ಪ್ರೆಡ್ಡಿಂಗ್ ಆರ್ ಹೈ ಅಂದರೆ ಎತ್ತರದ, ಸ್ಪ್ರೆಡ್ಡಿಂಗ್ ಅಂದರೆ ಈ ರೀತಿ ಅಗಾಲವಾಗಿ ಹರಡಿದಂತಹ ಯಾವುದೇ ಮರ ಆಗಿರ್ಬೋದು. ಅದು ಚಿಕ್ಕ ಮರ, ದೊಡ್ಡ ಮರ, ಅಗಲವಾದ ಮರಗಳು, ಎಂಥದೇ ಮರ ಆಗಿರಬಹುದು. ಅವಳು ಕ್ಷಣ ಮಾತ್ರದಲ್ಲಿ ಹತ್ತುವಂತಹ ಸಾಮರ್ಥ್ಯವನ್ನು, ಕ್ಷಮತೆಯನ್ನು ಹೊಂದಿದ್ದಳು, ಟ್ಯಾಲೆಂಟನ್ನು ಹೊಂದಿದ್ಳು. ಅದಕ್ಕೋಸ್ಕರ ಆಕೆ ಜೀನಿಯಸ್.
when last she climbed a tree, she was 62. ಎಷ್ಟು ಪ್ರಾಯದಲ್ಲಿ ಹತ್ತಿದ್ದವಳು ಲಾಸ್ಟ್ ಹತ್ತಿದ್ದೆ ಅವಾಗ? 62. ನಿಮ್ಮ ಅಜ್ಜಾಜಿಯರ್ದು ಹತ್ತಾರ ಮರ ಹತ್ತಾರ, ತೆಂಗಿನ ಮರ ಹತ್ತಾರ? ಪ್ರಾಯ ಆದಾಗ ನಮಗೆ ಸ್ವಲ್ಪ ನಡಿಲಿಕ್ಕೆ ಕಷ್ಟ, ಸೊಂಟ ನೋವು, ಮಂಡಿ ನೋವು, ಕಾಲು ನೋವು, ಸ್ವಲ್ಪ ಫಾಸ್ಟಾಗಿ ನಡೆದ್ರೆ ಎಲ್ಲಾದ್ರೂ ಮುರಿದ್ರು ಮೂಳೆ ಬಿಡ್ಕೊಂಡ್ಬಿಡ್ತೇವೆ ನಾವು. ಈ ಅಜ್ಜಿ ನಮ್ಮದು ವಿಶೇಷ ಅಜ್ಜಿ. 62ನೇ ಪ್ರಾಯದಲ್ಲಿ ಆಕೆ ಮರವನ್ನು ಹತ್ತಿದ್ಲು ಅಂತೇಳಿ. ವೆನ್ ಲಾಸ್ಟ್ ಶಿ ಕ್ಲೈಮ್ಡ್ ಎ ಟ್ರೀ ಶಿ ವಾಸ್ 62. ಲಾಸ್ಟ್ ಟೈಮ್ ಅವಳು ಮರ ಹತ್ತಿದಾಗ ಎಷ್ಟು ಪ್ರಾಯ ಆಗಿತ್ತು? 62 ಪ್ರಾಯ ಆಗಿತ್ತು. ಎವರ್ ಸಿನ್ಸ್ ಚೈಲ್ಡ್ಹುಡ್ ಅಂದರೆ ಬಾಲ್ಯ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್. ಗಿಫ್ಟ್, ವಿ ಗಿವ್ ಗಿಫ್ಟ್ ಟು ಅವರ್ ಫ್ರೆಂಡ್ಸ್ ಡ್ಯೂರಿಂಗ್ ಬರ್ತ್ಡೇಸ್ ಆರ್ ಸಮ್ ಫಂಕ್ಷನ್, ವಿ ಗಿವ್ ಗಿಫ್ಟ್. ಸೊ ಶಿ ಹ್ಯಾಡ್ ದಿಸ್ ಗಿಫ್ಟ್ ಆಫ್ ಕ್ಲೈಂಬಿಂಗ್ ಟ್ರೀಸ್. ದ್ಯಾಟ್ ಆಲ್ಸೋ ಶಿ ಈಸ್ ನೌ 62. For being happiest. It's a comparative degree. Being happier in a tree than in a lift. See, gift, lift. We call that rhyming words. Rhyme. In Kannada we say ಪ್ರಾಸಗಳು, ಪ್ರಾಸ ಶಬ್ದಗಳು. ಅಂದರೆ ಇಲ್ಲೇನರ್ಥ? ಆಕೆಗೆ ಮರ ಹತ್ತುದಂದರೆ ಭಾಳ ಇಷ್ಟ, ನಮಗೆ ಹತ್ತಲಿಕ್ಕೆ ಕಷ್ಟ. ಅಂಥದ್ರಲ್ಲಿ ಈ ಅಜ್ಜಿ 62ನೇ ಪ್ರಾಯದಲ್ಲಿ ಬಹಳ ವೇಗವಾಗಿ ಎಂತಹ ದೊಡ್ಡ ಮರಗಳಿದ್ರೂ ಕೂಡ ಟಪ 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 ಹಾಕ್ಬಿಡ್ತಾ ಇದ್ಲು. ಅವಳಿಗೆ ಅದಕ್ಕೆ ನಾವು ಜೀನಿಯಸ್ ಅಂತ ಕರಿತೀವಿ. ಒಂದನೇ ವಿಚಾರ. ಎರಡನೇದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಎಂತಹ ಮರಗಳನ್ನು ಹತ್ತಾ ಇದ್ಲು ಅವಳು. ಇನ್ನೊಂದು ವಿಶೇಷವಾದ ಗಮನ ಏನಪ್ಪ ಅಂತ ಹೇಳಿದ್ರೆ, ಅವಳಿಗೆ ಇದೊಂದು ಗಿಫ್ಟ್ ಆಗಿತ್ತು, ಒಂದು ದೈವದತ್ತ ಒಂದು ಟ್ಯಾಲೆಂಟ್ ಆಗಿತ್ತು. ಆಕೆ ಲಿಫ್ಟ್ನಲ್ಲಿ ಹತ್ತುವುದಕ್ಕಿಂತಲೂ ಆಕೆಗೆ ಈ ಮರವನ್ನು ಹತ್ತುವುದು ಇಷ್ಟವಾಗಿತ್ತು. ಹಾಗಾಗಿ ಜಸ್ಟ್ ಗಮನಿಸಿ, 1ನೆಯ ಸ್ಟಾನ್ಸಾದಲ್ಲಿ ನಿಮಗೆ ರೈಮಿಂಗ್ ವರ್ಡ್ಸ್ ಅಂತ ಹೇಳಿದೆ ನಾನು. ನೋಡಿ, 1ನೇ ಲೈನ್ ಎಂಡ್ ಆಗ್ತಾ ಇದೆ ವೈ, 2ನೇದು ಅದಕ್ಕೆ ಮ್ಯಾಚಿಂಗ್ ಯಾವುದು? ಹೈ ಅಲ್ವಾ? ವೈಗೆ ಹೈ, ನೆಕ್ಸ್ಟ್ ಯುಗೆ ಟು, ಗಿಫ್ಟಿಗೆ ಲಿಫ್ಟ್. ಓಕೆ, ಈ ಪ್ರಥಮ ಚರಣವನ್ನು ಸ್ವಲ್ಪ ಗಮನಿಸಿ. ಏನಾದರೂ ಡಿಫಿಕಲ್ಟ್ ವರ್ಡ್ಸ್ ಇದ್ದರೆ ನನಗೆ ಕೇಳಿ, ಆಗ್ಬೋದಾ? ಸೊ ಇಷ್ಟು ಫಸ್ಟನೆಯ ಸ್ಟಾನ್ಸವನ್ನು ಸ್ವಲ್ಪ ಸರಿಯಾಗಿ ಓದ್ಕೊಂಡು ಬನ್ನಿ. ಓಕೆ.